ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಯೆಲ್ಲೋ ಲೈನ್ನ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಇನಾಗ್ರೇಷನ್ಗಿಂತ 3 ದಿವಸ ಮುಂಚೆ ಅವರು ಸಮಯ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಅಭಿನಂದನೆಗಳು, ಕೃತಜ್ಞತೆ. ಬಟ್ ನಿನ್ನೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ MP ಇನ್ನೂ ಭಾಳ ಚಿಕ್ಕ ಹುಡುಗ, ಭಾಳ ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಇದರ ಓಪನಿಂಗಿಗೆ ಭಾಳ ಅರ್ಜೆಂಟ್ ಮಾಡ್ತಾ ಇದ್ದ ಅಂತ. ನಾನು ಅವರಿಗೆ ಬಹಳ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ವಿನಮ್ರತೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು, ನಾನು ಹೊಸ ತಲೆಮಾರಿನವನು, ಅದಕ್ಕೆ ನನಗೆ ಅರ್ಜೆಂಟಾಗಿ ಕೆಲಸ ಆಗಬೇಕು ಅಂತಿದೆ, ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಈಜಿಪುರ ಫ್ಲೈಓವರ್ ಕಟ್ಟಕ್ಕೆ 2 ಕಿಲೋಮೀಟರ್ ಫ್ಲೈಓವರ್ ಕಟ್ಟಕ್ಕೆ 8.5 ವರ್ಷ ಆಯಿತು. ಅದು ನನ್ನ ತಲೆಮಾರಿನವರಿಗೆ ಸರಿ ಅನ್ಸಲ್ಲ. ಅದು ಒಂದು ಮೆಟ್ರೋ ಲೈನ್ ಕನ್ಸ್ಟ್ರಕ್ಷನ್ನು ಸಿವಿಲ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ 3.5-4 ವರ್ಷ ಹಾಗೆ ಕಾಯ್ಕೊಂಡಿರುತ್ತೆ. ಈಗಲೂ ಅರ್ಜೆಂಟ್ ಮಾಡಬಾರ್ದು ಅಂತಂದ್ರೆ ಜನಕ್ಕೆ ಯಾವ ವಿಷಯಕ್ಕೆ ನಾವು ಅರ್ಜೆಂಟ್ ಮಾಡಬೇಕು? ಕಾಂಗ್ರೆಸ್ ಪಾರ್ಟಿ ರೆಪ್ರೆಸೆಂಟ್ಸ್ ಪಾಲಿಟಿಕ್ಸ್ ಆಫ್ ಡಿಲೇ ಮಾಡೋದೇನೆ ಅವರದ್ದು ಪಾಲಿಟಿಕ್ಸ್. ಆಲಮಟ್ಟಿ ಡ್ಯಾಮ್ ಕತೆ ನಿಮಗೆ ಗೊತ್ತಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಶಂಕುಸ್ಥಾಪನೆ ಮಾಡಿದ್ರು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ವಾಜಪೇಯಿ ಅವ್ರ ಕಾಲದಲ್ಲಿ ಅದು ಕಂಪ್ಲೀಟ್ ಆಯಿತು. ಇಂದಿರಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡೋರು, ಸೋನಿಯಾ ಗಾಂಧಿ ಅವರು ಉದ್ಘಾಟನೆ ಮಾಡೋರು. ಈ ಸ್ಪೀಡಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶ ನಡೆಸಿದ್ರಿಂದ, ಅರ್ಜೆಂಟ್ ಮಾಡದಲ್ಲೇ ಇದ್ದಿದ್ರಿಂದ ದೇಶ ಈ ಸ್ಥಿತಿಗೆ ಬಂದಿದ್ದು. ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು, ಬಸ್ ಬೇಕಾಗಿರೋದು ದೊಡ್ಡ ದೊಡ್ಡ SUV ಇಟ್ಕೊಂಡು ಓಡಾಡುವಂತ ಜನಕ್ಕಲ್ಲ. ಯಾರ ಹತ್ರ ಬಸ್ ಇಲ್ಲ, ಕಾರ್ ಇಲ್ಲ, ಯಾರ ಹತ್ರ ದೊಡ್ಡ SUVಗಳಿಲ್ಲ, ಸಾಮಾನ್ಯ ಜನ ಯಾರು ಓಡಾಡ್ತಾರೆ ಅವ್ರಿಗೆ ಇದು ಅರ್ಜೆಂಟ್ ಆಗಿ ಬೇಕಾಗಿರೋದು. ಈ ಯೆಲ್ಲೋ ಲೈನಿಗೆ ಇವತ್ತು MP ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಬೈತಾ ಇರುವಂತವ್ರು, ಮೆಟ್ರೋ ಲೈನಿಗೆ ಅವ್ರ ಕೊಡುಗೆ ಏನಿದೆ? 4 ವರ್ಷದ ಹಿಂದೆ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಯಾಗಿ ಈ ಪ್ರಾಜೆಕ್ಟೇ ನಿಂತೋಗೋ ಸ್ಥಿತಿ ಬಂದಾಗ, ನಾನು ಯಾವಾಗ ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಸರಿಪಡಿಸಕ್ಕೆ ಎಲ್ರನ್ನೂ ಕರೆಸಿ ಪಂಚಾಯಿತಿ ಮಾಡಿ ರೆಡಿ ಮಾಡ್ತಾ ಇದ್ದೆ, ಅವತ್ತು ಎಲ್ಲಿದ್ರು ಇವರೆಲ್ಲರೂ? ಸಿವಿಲ್ ವರ್ಕ್ ಪ್ರಾಬ್ಲಮ್ ಆಗಿ, ಟೆಂಡರ್ಗಳ ಪ್ರಾಬ್ಲಮ್ ಆಗಿ ಕೋರ್ಟ್ನಲ್ಲಿದ್ದಾಗ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಆಗಿನ ಅಧಿಕಾರಿಗಳ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಅದನ್ನೆಲ್ಲದನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲಿದ್ರು ಇವರೆಲ್ಲರೂ? BMRCLಗೆ ನಮ್ಮ ಸರ್ಕಾರ ಇದ್ದಾಗ್ಲೂ ಮತ್ತೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ್ಲೂ 2024 ಜನವರಿವರೆಗೂ ಕೂಡ ಫುಲ್ ಟೈಮ್ MD ಇರಲಿಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ಡೆಲ್ಲಿಯಲ್ಲಿ 4 ತಿಂಗಳು ಸತತವಾಗಿ ಬೆಂಗಳೂರು ಮೆಟ್ರೋಗೆ ಫುಲ್ ಟೈಮ್ MD ಬೇಕು, ಇದರಿಂದ ಎಲ್ಲಾ ಪ್ರಾಜೆಕ್ಟ್ಗಳು ಡಿಲೇ ಆಗ್ತಾ ಇದೆ, ಅರ್ಜೆಂಟ್ ಆಗಿ ಓಪನ್ ಮಾಡಬೇಕು ಅಂತಾನೆ ಹೋರಾಟ ಮಾಡಿದ್ರು ನಾನು. ಅವತ್ತೆಲ್ಲಿದ್ರು ಇವರೆಲ್ಲ? ಚೈನಾದಿಂದ ಯಾವ ಟ್ರೈನ್ ಸೆಟ್ಗಳು ಬರಬೇಕಾಗಿತ್ತು, ವೀಸಾ ಇಂದಾಗಿ ಪ್ರಾಬ್ಲಮ್ಗಳಾಗಿತ್ತು. ಕಲ್ಕತ್ತಾದಲ್ಲಿ ಫ್ಯಾಕ್ಟರಿ ಪ್ರಾರಂಭ ಆಗ್ತಾ ಇರಲಿಲ್ಲ. ಅವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟರಿ ಶುರು ಮಾಡಿಸಿ, ಅಸೆಂಬ್ಲಿನಲ್ಲಿ ಬೇಕಾಗಿರುವಂತ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು, ಅಮಿತ್ ಶಾ ಅವರನ್ನು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗೋ, ಅದನ್ನ ಬೆಂಗಳೂರಿಗೆ ಕಳಿಸುವಂತ ಟೈಮ್ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸಿ. ಅವಾಗ ಎಲ್ಲಿದ್ರು ಇವರೆಲ್ಲರೂ? ಕಳೆದ 2 ವರ್ಷದಲ್ಲಿ ಅರ್ಧ ಡಜನ್ ಟೈಮು ಯೆಲ್ಲೋ ಲೈನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನ ಮಿಸ್ ಮಾಡಿದ್ದಾರೆ BMRCL ಅವರು. 1 ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ 100 ಜನನ ಒಟ್ಟಿಗೆ ಹಾಕೊಂಡು BMRCL ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ 15ನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸಲೇಬೇಕು ಅನ್ನುವಂತ ಪಣ ತೊಟ್ಟಾಗ ಎಲ್ಲಿದ್ರು ಇವರೆಲ್ಲರೂ? ಇವತ್ತು ಓಪನ್ ಆಗೋದಕ್ಕಿಂತ 3 ದಿವಸ ಮುಂಚಿತವಾಗಿ MP ಅರ್ಜೆಂಟ್ ಮಾಡ್ತಾ ಇದ್ದಾನೆ, MP ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂತದ್ದು. ಈ ಹಳೆ ಕಾಲದ ಪಾಲಿಟಿಕ್ಸು, ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ 15 ವರ್ಷ, 30 ವರ್ಷ ಈ ರಾಜಕಾರಣ ಮುಗೀತು. ನಮ್ಗೆ ಅಕೌಂಟಬಿಲಿಟಿ, ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕಾಗಿರುವಂತದ್ದು ಇವತ್ತಿನ ರಿಕ್ವೈರ್ಮೆಂಟ್. ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗೀತು. ಇದು ನರೇಂದ್ರ ಮೋದಿ ಅವರ ಕಾಲ. ಶಂಕುಸ್ಥಾಪನೆನೂ ನಾವೇ ಮಾಡ್ತೀವಿ, ಇದರ ಉದ್ಘಾಟನೆನೂ ನಾವೇ ಮಾಡ್ತೀವಿ. ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುವಂತ ನಾಯಕತ್ವವನ್ನ ದೇಶಕ್ಕೆ ನಾವಾಗಲೇ ಕೊಟ್ಟಿದ್ದೀವಿ. ಇದೇ ಕಲ್ಚರ್ ಅನ್ನ ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ ಇದ್ದೀವಿ. ಸರ್, ಈಗ BMRCL ಜುಲೈ 30ಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿರೋದು. ಸೊ
ಸೊ ಈಗ 4-5ನೇ ತಾರೀಕು ನಾವು ಡೇಟ್ಸ್ ನೋಡ್ತಾ ಇದೀವಿ. ಮೋದಿ ಅವರು 10ನೇ ತಾರೀಕು ಬರ್ತೀನಿ ಅಂತಿದ್ರೆ ಅವತ್ತು ಉದ್ಘಾಟನೆ ಮಾಡ್ತಿದೀವಿ. ಇದರಲ್ಲಿ ಡಿಲೇ ಎಲ್ಲಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಡಿಲೇ ಆಗಿರೋದು ಈ ಡೇಟ್ಗಳಲ್ಲ, ಇದರಲ್ಲಿ ಎರಡು ವಿಷಯ ಇದೆ. ನಾನು ನಿಮಗೆ ಈಗಾಗಲೇ ಹೇಳಿದೆ ಯೆಲ್ಲೋ ಲೈನ್ ಯಾವ್ಯಾವ ರೀತಿ ಸಮಸ್ಯೆಗಳಲ್ಲಿ ಇತ್ತು ಅಂತ. ಕಳೆದ ಎರಡೂವರೆ ವರ್ಷದಲ್ಲಿ BMRCL ನ ಯೆಲ್ಲೋ ಲೈನ್ ಅನ್ನ ಎಕ್ಸ್ಪೆಡೈಟ್ ಮಾಡುವಂತ ಅರ್ಜೆಂಟ್ ಆಗಿ ಕಾಮಗಾರಿ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ? ಇವ್ರು ಏನ್ ಮಾಡಿದ್ದಾರೆ? ಇವತ್ತು ಬಂದು ಇಷ್ಟೆಲ್ಲ ಮಾತನಾಡ್ತಾ ಇರೋರು. ಇನ್ನು 30ನೇ ತಾರೀಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂತು. ನಾನು 1ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. 1ನೇ ತಾರೀಕು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಇದು ಡಿಲೇ ಆಗಿದೆ ಪ್ರಾಜೆಕ್ಟು, ನಿನ್ನೆ ಕ್ಲಿಯರೆನ್ಸ್ ಬಂತು ಅಂತ. ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು ಇಂಥ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಇಮ್ಮಿಡಿಯೇಟ್ ಆಗಿ ಲೋಕಾರ್ಪಣೆ ಆಗಬೇಕು, ನಾನು ಈ ವಾರದಲ್ಲೇ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. 2 ಗಂಟೆ ಒಳಗಡೆ ಅವ್ರ ಆಫೀಸಿಂದ ಫೋನ್ ಬಂದು 10ನೇ ತಾರೀಕಿಗೆ ಮಾಡ್ಬೋದಾ ಅಂತ. ಇದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಅಂತ ಮಾಡಿರುವಂತದ್ದು. ಅವ್ರಿಗೆ ಅರ್ಜೆನ್ಸಿ ಇದೆ, ಬೆಂಗಳೂರಿನ ಜನಕ್ಕೆ ಆದಷ್ಟು ಬೇಗ ಮೆಟ್ರೋ ಓಪನ್ ಆಗಬೇಕು ಅಂತ. ಪ್ರಧಾನಮಂತ್ರಿಗಳಿಗೆ ಅರ್ಜೆನ್ಸಿ ಇದೆ, ಬೆಂಗಳೂರಿನ ಜನ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋರು ಮೆಟ್ರೋದಲ್ಲಿ ಓಡಾಡ್ಲಿ ಅಂತ. ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವು ಹಿಂದೆ CMRS ಅಪ್ರೂವಲ್ ಬಂದಾದ ಮೇಲೆ ಇವು ರಾಜ್ಯದಿಂದ BMRCL UDD ಇಲಾಖೆಗೆ ಪತ್ರ ಬರೆಯೋರು, UDD ಇಲಾಖೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋರು, ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಪತ್ರ ಬರೆಯೋರು, ಜಾಯಿಂಟ್ ಸೆಕ್ರೆಟರಿಯಿಂದ ಚೇರ್ಮನ್ ಸೆಕ್ರೆಟರಿಗೆ ಹೋಗೋದು, ಅಲ್ಲಿಂದ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗೋದು. ಈ ಎಲ್ಲಾ ಪತ್ರ ವ್ಯವಹಾರಗಳಾಗುವಷ್ಟೊತ್ತಿಗೆ ಹೆಚ್ಚು ಕಡಿಮೆ 3 ತಿಂಗಳಾಗಿರ್ತಿತ್ತು. ಅವ್ರಿಗೇನು ಸಮಸ್ಯೆ ಇಲ್ಲ ಸರ್, ಅರ್ಜೆಂಟ್ ಇಲ್ವಲ್ಲ ಅವರಿಗೆ. ಅರ್ಜೆಂಟ್ ಇರೋದು ಯಾರಿಗೆ ಅಂತಂದ್ರೆ ಯಾರು ರಸ್ತೆಯಲ್ಲಿ 2 ಗಂಟೆ ಆಫೀಸಿಗೆ ಹೋಗಕ್ಕೆ ಒದ್ದಾಡ್ತಾರೆ ಅವರಿಗೆ. 0 ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಯಾವ ಅರ್ಜೆಂಟು ಮೆಟ್ರೋ ಬೇಕು ಅಂತ. ಇವತ್ತು ಈ ಪ್ರಾಜೆಕ್ಟ್ ಡಿಲೇ ಆಗಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಫುಲ್ ಟೈಮ್ MD ಅನ್ನ ಅಪಾಯಿಂಟ್ ಮಾಡದಲ್ಲೇ ಇದ್ದಿದ್ದು, ಕೇಂದ್ರ ಸರ್ಕಾರ CRRC, ಮೆಲ್ಕೋ, ಟಿಟಾಗರ್ ಜೊತೆಗೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡದಲ್ಲೇ ಇದ್ದಿದ್ದು, ಇವೆಲ್ಲವೂ ಮೂಲ ಕಾರಣಗಳಿದೆ. ಅದನ್ನ ನಾನು ನಾಳೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನೆಲ್ಲ ವಿಷಯ ತಿಳಿಸ್ತೀನಿ. ಬಟ್ ಇವತ್ತು ಯಾವ್ದಾದ್ರೂ ಒಂದು ಸಾರ್ವಜನಿಕ ಪ್ರಾಜೆಕ್ಟ್ ನ ಬೇಗ ಓಪನ್ ಮಾಡಿ ಅನ್ನೋದೇ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಅರ್ಜೆಂಟ್ ಆಗಿ ಓಪನ್ ಮಾಡಿ, ಟೈಮ್ ಲೈನ್ ಪ್ರಕಾರ ಕೆಲಸ ಮಾಡಿ, ಜನಕ್ಕೆ ಆದಷ್ಟು ಬೇಗ ನೀವು ಫ್ಲೈಓವರ್, ಮೆಟ್ರೋ ಎಲ್ಲದನ್ನು ಬೇಗ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ ಅರ್ಜೆಂಟ್ ಮಾಡೋದೇನೇನೆ ಇವತ್ತು ತಪ್ಪು ಅನ್ನೋದಾದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಹೊಸ ತಲೆಮಾರಿನ ನಾಯಕ. ಬೆಂಗಳೂರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ಬೇಕು ಅನ್ನುವಂಥದ್ದೇನೆ ಪ್ರಧಾನಮಂತ್ರಿಗಳು ಇವತ್ತು ಸ್ಥಾಪನೆ ಮಾಡಿರೋದು. ಈಗ ಅವರು ನಿನ್ನೆ ಹೇಳ್ತಾ ಇನ್ನೊಂದು ಮಾತನ್ನು ಕೂಡ ಹೇಳಿದರು, ರಾಜ್ಯ ಸರ್ಕಾರದ ಪಾಲು ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು. ನೀವು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀರಿ. ರಾಜ್ಯ ಸರ್ಕಾರದ ಪಾಲು ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಆದ್ರೆ ಕಳೆದ 2.5 ವರ್ಷ 3 ವರ್ಷದಿಂದ ಈ ಪ್ರಾಜೆಕ್ಟಿಗೆ ಎಷ್ಟೋ ಸವಾಲುಗಳು ಬಂದಾಗ ಇದಕ್ಕೆ ಬಗೆಹರಿಸುವಂತ ಪ್ರಯತ್ನ ಇವರು ಮುಂದೆ ಬಂದು ಎಲ್ಲಿ ಮಾಡಿದ್ರು? ಇದಕ್ಕೆ ಉತ್ತರ ಕೊಡಬೇಕಿದೆ ಅವರು. ಅಷ್ಟೇ ಅಲ್ಲ, ನಿನ್ನೆ ಸಬರ್ಬನ್ ರೈಲಿಗೆ MD ಅನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವರಿಗೆ ಕನ್ಕರೆಂಟ್ ಚಾರ್ಜ್ ಇದೆ. ಕಳೆದ 3 MDಗಳು ಸಬರ್ಬನ್ ರೈಲಿಗೆ, ಕೆ ರೈಡಿಗೆ ಅಪಾಯಿಂಟ್ ಆಗಿರುವಂತ 3 ಜನ MDಗಳು ಕನ್ಕರೆಂಟ್ ಚಾರ್ಜ್ ಅಲ್ಲಿ ಇರೋರು. ಫುಲ್ ಟೈಮ್ MD ಕಳೆದ 3 ಅವಧಿಗಳಿಂದ ಸಬರ್ಬನ್ ರೈಲಿಗಿಲ್ಲ. ಇವತ್ತು ಯೆಲ್ಲೋ ಲೈನ್ ಮೆಟ್ರೋ ಯಾವ ಸ್ಥಿತಿಯಲ್ಲಿದೆಯೋ, ಯಾವ ಸ್ಥಿತಿಲಿ ಇತ್ತೋ ಅದೇ ಸ್ಥಿತಿ ಯೆಲ್ಲೋ ಲೈನ್ ನಮ್ಮ ಸಬರ್ಬನ್ ರೈಲ್ಗೂ ಇದೆ. ಇವತ್ತು 4 ಕಾರಿಡಾರ್ ಪ್ರಾಜೆಕ್ಟ್ಗಳು ಇವತ್ತು ನಿಂತಿದೆ. ಯಾವ ಟೆಂಡರ್ಗಳನ್ನ ಕೊಟ್ಟು L&Tಗೆ ಮತ್ತೊಬ್ಬರಿಗೆ ಟೆಂಡರ್ ಕೊಟ್ಟಿದ್ರು, ಟೆಂಡರ್ ಕೊಟ್ಟಿರೋರು ಕೂಡ ಇವತ್ತು ವಾಪಸ್ ತಗೊಂಡಿದ್ದಾರೆ, ಕೆಲಸ ಮಾಡೋದನ್ನ ನಿಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ಕೆಲಸ ಇರುವಂತದ್ದು ಈ ಪ್ರಾಜೆಕ್ಟ್ಗಳನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಸಿ ಟೆಂಡರ್ಗಳನ್ನ ಕರೆದು ಎಕ್ಸಿಕ್ಯೂಟ್ ಮಾಡಿಸುವಂತದ್ದು. ಇದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರು. ಇದು ರಾಜ್ಯ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿರೋದು. ಈಗ ಮುಖ್ಯವಾಗಿ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿದ್ರ ಬಗ್ಗೆ ಹಿಂದೆ ಬಹಳ ಚರ್ಚೆ ಆಗಿತ್ತು. ನೀವು ಕೂಡ 3 ದಿವಸದ ಹಿಂದೆ ನಾನು ಪಾರ್ಲಿಮೆಂಟ್ ನಲ್ಲಿ ಇದ್ರ ಬಗ್ಗೆ ತಿರ್ಗಾ ಮಾತನಾಡಿದ್ದೀನಿ. 3 ದಿವಸದ ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ನೀವು ರಚನೆ ಮಾಡಿದ್ರಿ ರಾಜ್ಯ ಸರ್ಕಾರದ ರಿಕ್ವೆಸ್ಟ್ ನ ಮೇಲೆ. ಈ ರಿಪೋರ್ಟ್ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಅಂತ ನಾನು ಕೋರ್ಟಿಗೆ ಹೋಗಿದ್ದೀನಿ. ಕೋರ್ಟ್ ಹಿಯರಿಂಗ್ ಮೊನ್ನೆ ಅದನ್ನ ಮುಂದಕ್ಕೆ ಹೋಯ್ತು. ಇನ್ನೊಂದು ಡೇಟಿಗೆ ನಾವು ಅರ್ಲಿ ಹಿಯರಿಂಗ್ ಮೆಮೊ ಕೂಡ ಮೂವ್ ಮಾಡ್ತಾ ಇದ್ದೀವಿ. ಮೆಟ್ರೋ ದರ 130% ನೀವು ರೈಸ್ ಮಾಡಿದ್ರೆ ಸಾಮಾನ್ಯ ಜನ ಹೆಂಗ್ ಹೋಗಕ್ ಸಾಧ್ಯ?
ನೀವು ಬಸ್ಸನ್ನ ಫ್ರೀ ಮಾಡ್ತೀನಿ ಅಂತೀರಿ, ಮೆಟ್ರೋನ 132% ಜಾಸ್ತಿ ಮಾಡ್ತೀರಿ, ಈ ಕೈಯಿಂದ ತಗೊಂಡು ಇನ್ನೊಂದು ಕೈಯಿಂದ ಕಿತ್ಕೊಳ್ಳುವಂತ ರಾಜಕಾರಣ ಮಾಡ್ತೀವಿ ಅಂತ ಜನಕ್ಕೆ ಇದು ಅರ್ಥ ಆಗಲ್ಲ ಅಂತನ. ಇಡೀ ದೇಶದಲ್ಲೇನೆ ಅತಿ ಎಕ್ಸ್ಪೆನ್ಸಿವ್ ಮೆಟ್ರೋ, ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಯಾವುದು ಅಂದ್ರೆ ಬೆಂಗಳೂರು ಮೆಟ್ರೋ ಇವತ್ತು. ಅದನ್ನು ಇವರು ಕೇಂದ್ರ ಸರ್ಕಾರದ ಮೇಲೆ ಹಾಕುವಂತ ಪ್ರಯತ್ನ ಮಾಡಿದ್ರು. ನನ್ನವ್ರ ಪ್ರಶ್ನೆ, ಈಗ ಬೆಂಗಳೂರು ಮೆಟ್ರೋದ್ ಮಾತ್ರ 136% ಜಾಸ್ತಿ ಆಯ್ತು, ಚೆನ್ನೈದ್ ಯಾಕಾಗ್ಲಿಲ್ಲ, ಪೂನಾದ್ ಯಾಕಾಗ್ಲಿಲ್ಲ, ನಾಗ್ಪುರ್ದ್ ಯಾಕಾಗ್ಲಿಲ್ಲ, ಡೆಲ್ಲಿದ್ ಯಾಕಾಗ್ಲಿಲ್ಲ, ಹೈದರಾಬಾದ್ ಮೆಟ್ರೋದ್ ಯಾಕಾಗ್ಲಿಲ್ಲ? ಇವ್ರು ಅದನ್ನ ಜಾಸ್ತಿ ಮಾಡಿಸಿದ್ರು. ಮೆಟ್ರೋ ಫೇರ್ ಜಾಸ್ತಿ ಮಾಡಿಸೋದು ಇವ್ರ ಕೆಲಸ, ಅದನ್ನ ರಿಪೋರ್ಟ್ ನ ಬಹಿರಂಗ ಮಾಡಿಸದಲ್ಲೇ ಇರುವಂತದ್ದು ಇವ್ರ ಕೆಲಸ. ಆದ್ರೆ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಪ್ರಧಾನ ಮಂತ್ರಿಗಳು ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಗೊತ್ತೇ ಇಲ್ದಲೇ ಇರುವಂತ ಸ್ಪೀಡ್ ನಲ್ಲಿ ಪ್ರಧಾನ ಮಂತ್ರಿಗಳು ಇದಕ್ಕೆ ಡೇಟ್ ಕೊಟ್ಟು ಬರ್ತೀವಿ ಅಂತಂದಾಗ, ಇಲ್ಲ ಇದು 50-50 ರೀ, ಇದು ನಮ್ದು ಇದ್ರಲ್ಲಿ 50% ಪಾಲಿದೆ ಅಂತ ಹೇಳುವಂತದ್ದು ಇದೆಯಲ್ಲ, ಅದು ಸರಿ ಇಲ್ಲ. ಬಿಹಾರದಲ್ಲಿ ಮತದಾರರ ಪರಿಷ್ಕರಣೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಬೆಂಗಳೂರು ಸೆಂಟ್ರಲ್ ಅಲ್ವಾ, ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದಿಷ್ಟು ಈ ಮಹದೇವಪುರ ಆ ಭಾಗದಲ್ಲೆಲ್ಲ ಅಕ್ರಮ ಆಗಿದೆ ಅಂತ. ಇದಕ್ಕೆ ಪೂರಕವಾಗಿ ಈಗ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನಾನ್ ಹೇಳೋದು ಬಿಡಿ, ಬಿಜೆಪಿ ಅವರು ಹೇಳೋದು ಬಿಡಿ, ಈ ಬಿಹಾರದ SIR ಪ್ರಕ್ರಿಯೆ ಬಗ್ಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದಲ್ಲ 4 ಹಿಯರಿಂಗ್ಗಳ ನಂತರ, ದೀರ್ಘ ಹಿಯರಿಂಗ್ಗಳ ನಂತರ ಆರ್ಡರ್ಗಳನ್ನು ಕೊಟ್ಟಿದೆ. ಸ್ಟೇ ಮಾಡಿಲ್ಲ, ಪ್ರಕ್ರಿಯೆ ಬಹಳ ನೀಟಾಗಿ ನಡೀತಾ ಇದೆ ಅನ್ನುವಂಥ ಆದೇಶಗಳನ್ನು ಕೊಟ್ಟಿದೆ. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಲ್ಲ, ನಾವು 10 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ, ದೇಶದ ಸಂಸ್ಥೆಗಳ ಬಗ್ಗೆ, ಪ್ರಕ್ರಿಯೆಗಳ ಬಗ್ಗೆ ಯಾವತ್ತು ಅವರ ಪರವಾಗಿ ನಿರ್ಣಯ ಬರೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅದ್ರ ವಿರುದ್ಧ ಮಾಡುವಂತದ್ದನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಎಲೆಕ್ಷನ್ ಗೆದ್ದಾಗ EVM ಸರಿಯಾಗಿರುತ್ತೆ, ಎಲೆಕ್ಷನ್ ಸೋತಾಗ EVM ಪ್ರಾಬ್ಲಮ್ ಆಗುತ್ತೆ, ಎಲೆಕ್ಷನ್ ಕಮಿಷನ್ ಸರಿಗಿರಲ್ಲ. ಕೋರ್ಟ್ ನಲ್ಲಿ ಅವ್ರ ಪರವಾಗಿ ಜಡ್ಜ್ಮೆಂಟ್ ಬಂದಾಗ ಕೋರ್ಟ್ ಸರಿ ಇರುತ್ತೆ, ಅವ್ರಿಗೆ ಸರಿ ಅನಿಸ್ದಲೇ ಇರುವಂತ ಜಡ್ಜ್ಮೆಂಟ್ ಕೋರ್ಟ್ ಇಂದ ಬಂದಾಗ ಭಾರತದ ನ್ಯಾಯಾಂಗ ವ್ಯವಸ್ಥೆಯೇ ಸರಿ ಇಲ್ಲ ಅಂತಂತಾರೆ. ಮೋದಿ ಸರ್ಕಾರದ ವಿರುದ್ಧ ಯಾವ್ದಾದ್ರು ಜಡ್ಜ್ಮೆಂಟ್ ಬಂದಾಗ ಸುಪ್ರೀಂ ಕೋರ್ಟ್ ಸೂಪರ್. ಅದೇ ನಿನ್ನೆ ಸುಪ್ರೀಂ ಕೋರ್ಟ್ ಚೈನಾದ ವಿಚಾರದಲ್ಲಿ ಒಬ್ಬ ಭಾರತೀಯ ಕೊಡುವಂತ ಹೇಳಿಕೆನ ರಾಹುಲ್ ಗಾಂಧಿ ಕೊಟ್ಟಿರೋದು ಅಂತ ಅಂದಾಗ, ಸುಪ್ರೀಂ ಕೋರ್ಟ್ ಯಾರ್ರಿ ಇಂಥದೆಲ್ಲ ಮಾತಾಡೋದಕ್ಕೆ, ಸುಪ್ರೀಂ ಕೋರ್ಟೇ ಸರಿ ಇಲ್ಲ. ಇದು ಕಾಂಗ್ರೆಸ್ ಪಾರ್ಟಿಯ ಡೂಪ್ಲಿಸಿಟಿ, ಕಾಂಗ್ರೆಸ್ ಪಾರ್ಟಿಯ ಹಿಪಾಕ್ರಸಿ, ಈ ವಿಡಂಬನೆ ಏನಿದೆ ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಮಹದೇವಪುರದಲ್ಲಿ, ಇನ್ನೊಂದು ಕಡೆ ಕರ್ನಾಟಕದ ಎಷ್ಟೋ ಬೇರೆ ಬೇರೆ ಕಡೆ ಮತ ಎಣಿಕೆಯಲ್ಲಿ EVM ನಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿತ್ತು, ಸಮಸ್ಯೆ ಆಗಿತ್ತು ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಿದೆ ಅನ್ನೋದಾದ್ರೆ 2.5 ವರ್ಷ ಅಧಿಕಾರ ಯಾಕ್ರಿ ಮಾಡಿದ್ರಿ? ನೀವು ಅವತ್ತೇ ಹೇಳ್ಬೇಕಿತ್ತು, ಈ ರಿಸಲ್ಟ್ ಸರಿ ಇಲ್ಲ, ಇದು ಅನ್ಯಾಯದಿಂದ ಬಂದಿರುವಂತ ರಿಸಲ್ಟ್, ನಾವು ಅಧಿಕಾರ ಸ್ವೀಕಾರ ಮಾಡಲ್ಲ, ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಲ್ಲ, ನಾವು ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ತಿರಸ್ಕಾರ ಮಾಡ್ತೀವಿ, ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ 2.5 ವರ್ಷದಿಂದ ಮಾಡಬೇಕಿತ್ತು. 2.5 ವರ್ಷದಿಂದ ನಿಮಗೆ ಕಾಣಿಸ್ದಲೇ ಇರೋ ಅವ್ಯವಹಾರ 2.5 ವರ್ಷ ಆದ್ಮೇಲೆ ಇವತ್ತು ನಿಮಗೆ ಕಣ್ಣಿಗೆ ಬರ್ತಾ ಇದೆ. 2.5 ವರ್ಷದಲ್ಲಿ ನೀವು ಅಧಿಕಾರ ಅನುಭವಿಸಿದಿರಿ, 2.5 ವರ್ಷದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದೀರಿ, 2.5 ವರ್ಷದಲ್ಲಿ ನೀವು ಬೆಂಗಳೂರಿನಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನೀವು ಇವತ್ತು ಏನೇನ್ ಮಾಡಿದೀರಾ ಎಲ್ಲವೂ ಗೊತ್ತಿದೆ. 2.5 ವರ್ಷದಲ್ಲಿ ನಿಮಗೆ ಇದು ಯಾವುದೂ ಸಮಸ್ಯೆ ಆಗ್ಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಬಿಹಾರದ ಪ್ರಶ್ನೆ ಎತ್ತಿದ್ರು ಒಂದಿದ ತಕ್ಷಣನೇ ಇವತ್ತು ನಮಗೆ ಮಹದೇವಪುರದಲ್ಲಿ ಪ್ರಾಬ್ಲಮ್ ಇದೆ, ಕರ್ನಾಟಕದ ಒಂದು 25 ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗಿದೆ, ಇವತ್ತು ನಿಮಗೆ ಸಮಸ್ಯೆ ಇದೆ, ತಿರಸ್ಕಾರ ಅಂದ್ರೆ ತಿರಸ್ಕಾರ ಮಾಡಿ ಈ ರಿಸಲ್ಟ್ ಅನ್ನ. ಹೊಸದಾಗಿ ಎಲೆಕ್ಷನ್ ಆಗ್ಲಿ ಕರ್ನಾಟಕದಲ್ಲಿ ಅನ್ನುವಂತ ಒಂದು ಸ್ಟ್ಯಾಂಡ್ ತಗೊಳ್ಳಿ. ನಿಮಗೆ ಹೆಂಗೆ ಅಂತಂದ್ರೆ ಅಧಿಕಾರ ಬೇಕು, ಅದೇ ಪ್ರಕ್ರಿಯೆಯಲ್ಲಿ ಬಂದಿರುವಂತ, ಚುನಾವಣೆಯನ್ನು ಎದುರಿಸಿ ಬಂದಿರುವಂತ ಪ್ರಕ್ರಿಯೆಯಲ್ಲಿ ಬಂದಿರುವಂತ ಅಧಿಕಾರ ಬೇಕು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಹೇಳಿದ್ರು ಅಂತ ಮಾತ್ರಕ್ಕೆ ಆ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಅನ್ನುವಂತ ರಾಜಕಾರಣನೂ ಬೇಕು. ಇದೇನು ಲೋಕಸಭೆ ಚುನಾವಣೆ, ಆಮೇಲೆ ಬಿಹಾರದ ವಿಧಾನಸಭಾ ಚುನಾವಣೆ, ಅದೇನು ವಿಡಿಯೋ ಗೇಮ್ ಏನ್ರಿ? ಯಾವ್ದಾರ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಂಡು ಒಂದೊಂದು ಇದರಲ್ಲಿ ಆಟ ಆಡೋದಿಕ್ಕೆ? ರಾಜ್ಯ ಸರ್ಕಾರದ ಜವಾಬ್ದಾರಿ ಹಂಗಿದ್ರೆ ಇವ್ರದ್ದು ಸರ್ಕಾರ ಇತ್ತಲ್ಲ, ಇದಾಗ್ಬೇಕಾದ್ರೆ ಈ ಎಲ್ಲ ಪ್ರಕ್ರಿಯೆ ಸಮಸ್ಯೆ ಇದೆಲ್ಲ ಆಗ್ಬೇಕಾದ್ರೆ ಇದು ಕಳೆದ 1 ವರ್ಷದಲ್ಲಿ ತಾನೇ ಆಗಿದ್ದು, ಇವ್ರದೇ ಸರ್ಕಾರ ಇತ್ತಲ್ಲ ಅವತ್ತು ಯಾಕಿದ್ ಯಾವ್ದ್ರದ್ದು ಸಮಸ್ಯೆ ಅಂತ ಇವರು ಎತ್ತಿಡ್ಲಿಲ್ಲ?
ಇವ್ರು ಹೇಳ್ತಾ ಇರೋದು ರಾಜ್ಯದಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿದೆ. ರಾಹುಲ್ ಗಾಂಧಿ ಅವರಂತೂ ಹೇಳಿದ್ದಾರೆ ಅದನ್ನ ನಾವೇನಾದ್ರೂ ಬಿಡುಗಡೆ ಮಾಡಿದ್ರೆ ಟೈಮ್ ಬಾಂಬ್ ಆಗ್ಬಿಡುತ್ತೆ, ಅಟಮ್ ಬಾಂಬ್ ಹೊಡಿಯುತ್ತೆ ಅಂತ ಎಲ್ಲ. ಈ ಅಟಮ್ ಬಾಂಬ್ ಅನ್ನು ನೀವು ಯಾಕೆ ಇಟ್ಕೊಂಡು ಕೂತಿದ್ರಿ 1.5 ವರ್ಷ ಬಿಹಾರ್ ಎಲೆಕ್ಷನ್ ಬರೋವರೆಗೂ? ರಾಹುಲ್ ಗಾಂಧಿ ಅವರಿಗೆ ಬಿಹಾರ್ ಎಲೆಕ್ಷನ್ಗಿಂತ ಲೋಕಸಭಾ ಎಲೆಕ್ಷನ್ ಇನ್ನೂ ಇಂಪಾರ್ಟೆಂಟ್ ಅಲ್ಲ. 2024 ನೀವು ಎಲೆಕ್ಷನ್ ಮುಗ್ದಿದ ತಕ್ಷಣ ಹೇಳಬೇಕಿತ್ತು. ಅಟಮ್ ಬಾಂಬ್ ಅನ್ನು ಯಾಕೆ ಕೈಯಲ್ಲಿ ಇಟ್ಕೊಂಡು ಕೂತಿದ್ರಿ ನೀವು 1.5 ವರ್ಷ? ಈಗ ಇನ್ನೊಂದು ಅವ್ರು 8ನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿನೇ ಬಂದು ಪ್ರತಿಭಟನೆ ಮಾಡ್ತಾರೆ. ನೋಡಿ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಏನಾಗಿದೆ ಅಂದ್ರೆ, ಒಂದು ಮಾನಸಿಕವಾಗಿ ಅವರಿಗೆ ಇನ್ನೂ ನಮ್ಮನ್ನು ಬಿಟ್ಟು ಇನ್ನೊಬ್ರು 10-11 ವರ್ಷ ಹೆಂಗೆ ಈ ದೇಶನ ಆಳ್ತಾ ಇದ್ದಾರೆ, ಹೆಂಗೆ ಈ ದೇಶದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಇಷ್ಟು ವರ್ಷ ಆದರೂ ಆಗಿಲ್ಲ. ಇದು ಫಂಡಮೆಂಟಲ್ ಸಮಸ್ಯೆ. ಇಷ್ಟು ವರ್ಷ ಹೆಂಗಿತ್ತು ಅಂದ್ರೆ, ಈ ದೇಶದಲ್ಲಿ 11 ವರ್ಷ ಈ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ ಎಲ್ಲಾರ್ಗೂ ಒಂದು ಕಾನೂನು, ಆದ್ರೆ ಗಾಂಧಿ ಕುಟುಂಬ ಆ ಕಾನೂನಿಗಿಂತ ಮೇಲೆ, ಇದೊಂದು ಪ್ರಕ್ರಿಯೆ ಇತ್ತು. ಆಮೇಲೆ ಅಧಿಕಾರ ಮಾಡುವಂಥದ್ದು, ದೇಶ ಆಳುವಂಥದ್ದು ಒಂದು ರೀತಿ ಜನ್ಮಸಿದ್ಧ ಹಕ್ಕು ಅಂತ ಆಗೋಗಿತ್ತು. ಯಾವಾಗ ಅವರಿಗೆ ಫಸ್ಟ್ ಟೈಮ್ ಒಂದ್ಸತಿ ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ, ಇಲ್ಲಿ ನೀವು ಜನರ ಹತ್ರ ಹೋಗಿ ಕೆಲಸ ಮಾಡಿ ಓಟನ್ನ ಗಳಿಸಬೇಕು, ಜನ ತಿರಸ್ಕಾರ ಮಾಡಿದ್ರೆ ನೀವು ವಿರೋಧ ಪಕ್ಷದಲ್ಲಿ ಕೂರಬೇಕು, 1 ಅಲ್ಲ 2 ಅಲ್ಲ 3 ಸರಿ ನೀವು ತಿರಸ್ಕಾರ ಮಾಡುವಂತ ಶಕ್ತಿ ಜನಸಾಮಾನ್ಯರ ಹತ್ರ ಇದೆ ಅನ್ನೋದು ಯಾವಾಗ 3 ಸತಿ ಅವರಿಗೆ ಗೊತ್ತಾಯ್ತು, ಇನ್ನೂ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವರಿಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಆ ಫ್ರಸ್ಟ್ರೇಷನ್ ಈ ತರ ಸುಳ್ಳು ಇಶ್ಯೂಗಳನ್ನ ತಗೊಂಡ್ ಬರುವಂತದ್ದು, ಬೇರೆ ದೇಶದವ್ರು ಮಾತನಾಡುವಂಥದ್ದನ್ನ ಭಾರತದಲ್ಲಿ ಆಂಪ್ಲಿಫೈ ಮಾಡುವಂಥದ್ದು, ಈ ಒಂದು ಫ್ರಸ್ಟ್ರೇಟೆಡ್ ರಾಜಕಾರಣವನ್ನ ರಾಹುಲ್ ಗಾಂಧಿ ಅವರು ಕಳೆದ 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅಟ್ಯಾಕ್ ಮಾಡದಲ್ಲೇ ಇರುವಂತ ದೇಶದ ಒಂದು ಸಾಂವಿಧಾನಿಕ ಸಂಸ್ಥೆನೇ ಇವತ್ತು ಉಳಿದಿಲ್ಲ. ಎಲೆಕ್ಷನ್ ಕಮಿಷನ್ ಅಟ್ಯಾಕ್ ಮಾಡಿದ್ರು, CAG ಅಟ್ಯಾಕ್ ಮಾಡಿದ್ರು, CVC ಅಟ್ಯಾಕ್ ಮಾಡಿದ್ರು, ಲೋಕ್ಪಾಲನ್ ಅಟ್ಯಾಕ್ ಮಾಡಿದ್ರು, ನ್ಯಾಯಾಲಯಗಳನ್ನು ಅಟ್ಯಾಕ್ ಮಾಡಿದ್ರು, ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದ್ರು. ಇನ್ ಯಾವ್ದನ್ನು ಉಳಿಸಿದಾರೆ ಇವರು? ದಿಸ್ ಇಸ್ ದಿ ರೂಟ್ ಕಾಸ್ ಆಫ್ ರಾಹುಲ್ ಗಾಂಧಿಸ್ ಫ್ರಸ್ಟ್ರೇಟೆಡ್ ಪಾಲಿಟಿಕ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.